ಕಾಡಾನೆ ದಾಳಿಗೆ ಅರಣ್ಯ ಇಲಾಖೆ ನೌಕರ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಇದು ದುರ್ಘಟನೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಕಾಡಾನೆ ಹಿಮ್ಮೆಟ್ಟಿಸುವ ವೇಳೆ ಶ್ರೇಯಸ್ ಎಂಬಾತ ಸಾವನ್ನಪ್ಪಿದ್ದಾರೆ. ಕಾಡಾನೆ ದಾಳಿಗೆ ಅರಣ್ಯ ಇಲಾಖೆ ನೌಕರ ಸಾವನ್ನಪ್ಪಿದ್ದಾರೆ. 20 ವರ್ಷದ ಶ್ರೇಯಸ್ ಸಾವನ್ನಪ್ಪಿರುವಂಥದ್ದು ಇದು ನಿಜಕ್ಕೂ ದುರ್ಘಟನೆ. ಯಾಕಂದ್ರೆ ಕಾಡಿಂದ ಬಂದಿರುವಂತಹ ಕಾಡಾನೆಯನ್ನ ಹಿಮ್ಮೆಟ್ಟಿಸುವಂತಹ ವೇಳೆ ಈ ಘಟನೆ ನಡೆದಿದೆ. ರಾಮನಗರ ಜಿಲ್ಲೆ ಕನಕಪುರದ ಕೆಂಚನಹಳ್ಳಿಯಲ್ಲಿ ನಡೆದಿದೆ ಈ ದುರ್ಘಟನೆ. ಇನ್ನು ನಾಡಿಗೆ ಬಂದಿದ್ದ ಆನೆ ಕಾಡಿಗಟ್ಟುವ ವೇಳೆ ಈ ದುರ್ಘಟನೆ ನಡೆದು ಹೋಗ್ಬಿಟ್ಟಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣ ಅವರು ಕೂಡ ಅಲ್ಲೇ ಇದ್ರು. ಇನ್ನು ಈ ಶ್ರೇಯಸ್ 20 ವರ್ಷದ ಹುಡುಗ ಶ್ರೇಯಸ್ ಈ ಒಂದು ದುರಂತಕ್ಕೆ ಸಾವನ್ನಪ್ಪಿರುವಂಥದ್ದು. ಯಾಕಂದರೆ ಇದು ರಾಮನಗರ ಜಿಲ್ಲೆ ಕನಕಪುರ ಕೆಂಚನಹಳ್ಳಿ ಘಟನೆಯಲ್ಲಿ ನಡೆದಿರುವಂಥದ್ದು. ಏನು ಕಬ್ಬಾಳು ಅರಣ್ಯ ವ್ಯಾಪ್ತಿಯಲ್ಲಿ ಆನೆ ಕಾರ್ಯಾಚರಣೆ ನಡೀತಾ ಇತ್ತು. ನಾಡಿಗೆ ಬಂದಿದ್ದ ಆನೆಯನ್ನು ಕಾಡಿಗಟ್ಟುವಂತಹ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಅಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣ ಭೇಟಿ ನೀಡಿ ಮೃತನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡುವಂತೆ ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಮೃತನ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಇದು ಒಂದು ಅಚಾತುರ್ಯದಲ್ಲಿ ಆಗೋಗಿರೋದು, ಆದರೆ 20 ವರ್ಷದ ಶ್ರೇಯಸ್ ಎಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಾಡಿಗೆ ಬಂದಂತಹ ಕಾಡಿನಿಂದ ಬಂದಂತಹ ಏನಿದೆ ಕಾಡಾನೆ ಅದನ್ನು ಓಡಿಸೋದಕ್ಕೆ ಅಂತ ಪಾಪ ಹಿಮ್ಮೆಟ್ಟಿಸುವಂತಹ ಸಮಯದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ.